ಬದುಕು ಸಾಯುವುದಕ್ಕಲ್ಲ, ಬದುಕುವುದಕ್ಕಾಗಿ. ಬದುಕು ಅಮೂಲ್ಯವಾದ ಜೀವರತ್ನ. ಅದನ್ನು ಅಕ್ಷರಗಳಲ್ಲಿ ಸೆರೆ ಹಿಡಿಯಲು ಸಾಧ್ಯವಾಗದಿದ್ದರೂ ಅದರ ಪ್ರಯತ್ನಗಳಂತೂ ನಡೆದೇ ಇದೆ. ಅದಕ್ಕೆ ಬಲ್ಲವರು ಹೇಳುವುದು, ಬದುಕು ಒಂದು ಅದ್ಭುತ ಪುಸ್ತಕ. ಬರೆದಿಟ್ಟು ಬದುಕುವುದಲ್ಲ, ಬದುಕಿ ಆದ ಮೇಲೆ ಬರೆಯುವುದಲ್ಲ. ಬದುಕುತ್ತಲೇ ಪ್ರತಿ ಕ್ಷಣಗಳ ಜೀವಿಸುವ ಅಕ್ಷರದಲ್ಲಿ ಕಾವ್ಯವಾದರೂ ಸರಿಯೇ, ಗದ್ಯವಾದರೂ ಸರಿಯೇ, ಜೀವಂತಗೊಳಿಸುವ ಜೀವಧಾತು. ಬೆಳಕಿನ ವೃಕ್ಷದಲ್ಲಿ ಅರಳಿ ಮಾಗಿದ ಹಣ್ಣುಗಳ ಗೊಂಚಲು ಕಾದಿರಬಹುದು ಸ್ಫೂರ್ತಿಗಾಗಿ, ಸಹೃದಯರಿಗೆ ಅಂಚಲು. ಆ ಬದುಕು ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಲ್ಲಿ ಕಾಣುತ್ತದೆ. ಶಾಲಾ ಕಾಲೇಜು ಮಕ್ಕಳಿಗೆ ಅಕ್ಷರಗಳ ಮುಟ್ಟಬೇಕಾದ ದಿನಗಳು. ಯೌವನದ ಹೊಳೆಯಲ್ಲಿ ಈಜುವ ಮಂದಿಗಳಿಗೆ ಹಸಿದ ಕೂಸುಮರಿಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಜವಾಬ್ದಾರಿಗಳ ಹೊರಬೇಕಾದ ಸಂತೆ. ವೃದ್ಧಾಪ್ಯದ ಹಿರಿಯ ಜೀವಗಳಿಗೆ ಸೋತು ಹೈರಾಣವಾದ ವಯಸ್ಸನ್ನು ಬದುಕಿಗಾಗಿ ಸವೆಸುತ್ತಾ ಜೀವಿಸಲೇಬೇಕಾದ ಅರೆಜೀವದ ಬದುಕು. ಸಾವಿನ ದಿನಗಳ ಎಣಿಸುತ್ತಿರುವ ಬಯಲು ಆಲಯದ ಅತಿಥಿಗಳಿಗೆ ಇದ್ದಷ್ಟು ಬೆಳಕನ್ನೆಲ್ಲ ಕುಡಿದು ಸತ್ತ ಮೇಲೆ ಏನಾಗುವುದೋ ಎಂಬ ಚಿಂತೆ. ಈ ಜೀವಾತ್ಮ ಎನ್ನುತ್ತಲೇ ಕೊರಗಿ ಕೊನೆಗೊಂದು ದಿನ ಸಾಯುವುದು. ಸತ್ತ ಮೇಲೆ ಭುವಿಯ ಮಂಚದಲ್ಲಿ ಕತ್ತಲೆಯ ಹೊದಿಕೆ ಹೊದ್ದು ಮಲಗಬೇಕಾದ ಅನಿವಾರ್ಯದ ಖಾಸಗಿ ಸ್ವಕಾರ್ಯ. ಬದುಕೊಂದು ಯಕ್ಷ ಪ್ರಶ್ನೆಗಳು. ಎದ್ದಷ್ಟು ಅದರ ಅರ್ಥದ ಹುಡುಕಾಟ ವಿಸ್ತಾರತೆ ವ್ಯಾಪ್ತಿಗೆ ಜೀವ ತುಂಬುತ್ತದೆ. ಅದೊಂದು ಹಗಲುಗನಸು, ಮಿಂಚು ಹುಳದಂತೆ ಮಿಂಚುವ ದೀಪ. ಭರವಸೆಗಳ ಒಸೆಯುತ್ತ, ಕನಸುಗಳ ಬೆಸೆಯುತ್ತ, ನನಸುಗಳೊಂದಿಗೆ ರಾಜಿಗಾಗಿ ಕಾಯುವ ನೆನ್ನೆ ನಾಳೆಗಳ ನಡುವೆ ಇರಿಸಿ ಇಂದಿನ ಮುನಿಸುಗಳ ಕುರಿತು ಕವಿತೆ ಕಟ್ಟಲಾಗದ ಭಾವ. ಆಕಾಶದಷ್ಟು ಎತ್ತರವಾದ ಆಸೆಗಳೊಂದಿಗೆ ಸೆಣಸಬಹುದಾದ ಆಟ. ಬಡವರಿಗೆ ಗಗನ ಕುಸುಮ. ಖಾಲಿ ಇರುವ ಜೇಬುಗಳಿಗೆ ನಾಳೆಯದೇ ಭಯ. ಗೊಂದಲದ ಗೂಡಿನಲ್ಲಿ ತಲೆ ಎತ್ತುವ ತಲೆನೋವು. ಏರು ತಗ್ಗುಗಳ ರಸ್ತೆ. ಅದೊಂದು ಅನುಭಾವಿಗಳಿಗೆ ನಾಳೆಗಳಿಗಾಗಿ ಇಂದು ಒದ್ದಾಡಬೇಕಾದ ಅನಿವಾರ್ಯ. ಆಕಾಶದ ಹಾದಿಯಲ್ಲಿ ನಕ್ಷತ್ರಗಳ ಕಾಯುವ ನಿತ್ಯ ಕಾರ್ಯ. ಜ್ಯೋತಿಷಿಗಳ ಪಾಲಿಗೆ ಗ್ರಹಗತಿಗಳ ಕಾಟ. ಆಸ್ತಿಕರು ಹೇಳುವರು, ಇದೆಲ್ಲ ದೇವರ ಆಟ. ನಾಸ್ತಿಕರಿಗೆ ಭೌತ ಅಭೌತಗಳ ಸಂಚಲನ. ಕಂಡಂತೆ ಕಾಣುವ ಈ ಬದುಕು ಅರ್ಥದಲ್ಲಿ ಅನರ್ಥಗಳ, ಅನರ್ಥದಲ್ಲಿ ಅರ್ಥಗಳ ಹುಡುಕ ಹೊರಟ ಅಂತ್ಯವಿರದ ಅನುರಾಗ. ಈ ಬದುಕು ಕತ್ತಲು ಬೆಳಕಿನ ಸೆಣಸಾಟ, ಹಗಲು ರಾತ್ರಿಗಳ ಬಡಿದಾಟ. ಆಗಮದಿಂದ ಆರಂಭಿಸಿ ಮುಕ್ತಾಯದಲ್ಲಿ ನಿರ್ಗಮಿಸುವ ಜೀವದ ಹೋರಾಟವೇ ಈ ಬದುಕು. ಬದುಕು ಎಂದರೆ ನರಳುವುದಲ್ಲ, ನಿತ್ಯ ಪ್ರತಿ ಕ್ಷಣವೂ ಅರಳುವುದು. ಈ ಬಗೆಯ ಅರಳುವ ಬದುಕು ಹೀಗೇಕೆ ಮೊಗ್ಗಿನಲ್ಲಿ ಬಾಡಿ ಒಣಗುತ್ತಿದೆ ಎಂಬುದರತ್ತ ವಿಹಂಗಮ ನೋಟ ಬೀರಿದಾಗ ನೂರಾರು ಕವಲುಗಳ ಕಾರಣಗಳು ಸಿಡಿಲೊಡೆಯುತ್ತವೆ. ನಡೆದಾಡುವ ವಿಶ್ವಕೋಶವೆಂದು ಪ್ರಸಿದ್ಧರಾದ ಶಿವರಾಮ ಕಾರಂತರು ಹೇಳುವುದು, ಬದುಕು ಸ್ವೀಕಾರಕ್ಕಿದೆಯೇ ಹೊರತು ನಿರಾಕರಣೆಗಲ್ಲ. ಸ್ವೀಕಾರದ ಬದುಕು ನಿರಾಕರಣೆಗೆ ಗುರಿಯಾಗದೆ ಅನುಗಾಲವು ಅರಳಬೇಕು ಎಂಬುದು ದಾರ್ಶನಿಕರ ಮಾತು. ಅವಸರವೇ ಅಪಘಾತಕ್ಕೆ ಕಾರಣ. ಆತುರಗಾರನಿಗೆ ಬುದ್ಧಿಮಟ್ಟ. ವೇಗದ ತಾಕತ್ತು ಜೀವಕ್ಕೆ ಆಪತ್ತು. ಈ ಎಲ್ಲಾ ಮಾತುಗಳು ಸಮಾಧಾನದಿಂದಿರು ಮನವೇ, ಏಕೆ ನೀನು ದಿಢೀರ್ ತೀರ್ಮಾನ ತೆಗೆದುಕೊಳ್ಳುವೆ ಎಂಬುದನ್ನು ಬೋಧಿಸುತ್ತದೆ. 100 ವರ್ಷದ ಬಾಳನ್ನು ನಗು ನಗುತ್ತಾ ಬಾಳಬೇಕು. ಸಂಜೆ ಬಾಡುವ ಹೂವು ಕೂಡ ನಗುವಿನ ಮಕರಂದದಿ ಮಿಂದು ಪ್ರಫುಲ್ಲತೆಯಲ್ಲಿ ಮಂದಹಾಸದ ಕಂಪು ಬೀರಿ ಬದುಕುತ್ತದೆ.
ಈ ಮೇಲಿನ ಅಂಶಗಳಲ್ಲಿ ಎರಡು ವಿಚಾರಗಳು ನಮಗೆ ತಿಳಿದಂತಾಗುತ್ತವೆ. ಒಂದು, ಬದುಕು ಇರುವುದೇ ಬದುಕುವುದಕ್ಕಾಗಿ, ಅದಕ್ಕೆ ಯಾವುದೇ ಬಗೆಯಲ್ಲೂ ಧಕ್ಕೆ ಬಾರದಂತೆ, ಅದರ ಮನ ನೋಯದಂತೆ ಬದುಕುವುದು ಕಲೆಗಾರಿಕೆ. ಮತ್ತೊಂದು, ಬೆಳಕಿಲ್ಲದೆ ಕತ್ತಲಿಲ್ಲದೆ ಬೆಳಕಿಲ್ಲ, ಹಗಲಿಲ್ಲದೆ ರಾತ್ರಿ ಇಲ್ಲ, ರಾತ್ರಿ ಇಲ್ಲದೆ ಹಗಲಿಲ್ಲ, ಹುಟ್ಟಿಲ್ಲದೆ ಸಾವಿಲ್ಲ, ಸಾವಿಲ್ಲದೆ ಬದುಕಿಲ್ಲ, ಸಮಸ್ಯೆಗಳಿಲ್ಲದೆ ಪರಿಹಾರವಿಲ್ಲ, ಅಮಾವಾಸ್ಯೆ ಇಲ್ಲದೆ ಕತ್ತಲಿಲ್ಲ, ಹುಣ್ಣಿಮೆ ಇಲ್ಲದ ಬೆಳಕಿಲ್ಲ. ಸಮಸ್ಯೆ ಸವಾಲಿನ ಬೆನ್ನೆಲುಬು. ಈ ಭೂಮಿಗೆ ನಾವು ಬಂದಾಗಿನಿಂದಲೂ ಒಂದಲ್ಲ ಒಂದು ಬಗೆಯ ಸವಾಲುಗಳಿಗೆ, ಸಮಸ್ಯೆಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಂಡೇ ಮುಂದೆ ಸಾಗುತ್ತಲೇ ಇರುತ್ತವೆ. ಸಮಸ್ಯೆ ಅದೊಂದು ಪರೀಕ್ಷೆ, ಕಲಿಯುವ ಮನಕ್ಕೆ ಅನುಭವ, ವೇದ್ಯಪಾಠ, ಸವಾಲಿನ ಸಹೋದರ, ಯಶಸ್ಸಿನ ರಹದಾರಿಗೆ ದಾರಿದೀಪ. ಎದುರಾದ ಸಮಸ್ಯೆಗಳಿಗೆ ಬೆನ್ನು ತೋರಿಸದೆ, ಪಲಾಯನ ಮಾಡದೆ, ಹೆದರಿ ಕೂರದೆ ಅವುಗಳನ್ನು ಎದುರಿಸಲೇಬೇಕು. ಪರಿಸ್ಥಿತಿಗಳನ್ನು ಕಿಂಡಲ್ ಮಾಡುವುದಕ್ಕಿಂತ ಅವುಗಳನ್ನು ಸರಿಯಾಗಿ ಹ್ಯಾಂಡಲ್ ಮಾಡುವುದು ಜಾಣತನ. ಅಂದರೆ ಎದುರಾಗುವ ಪರಿಸ್ಥಿತಿಗಳಿಗೆ ಚಿಂತನೆಯಿಂದ ಸರಿಯಾದ ನಿರ್ಧಾರ ಕೈಗೊಳ್ಳುವುದು ಬುದ್ಧಿವಂತರ ಲಕ್ಷಣ. ಇಲ್ಲಿ ನನ್ನ ಕಿವಿ ಮಾತೆಂದರೆ, ಈಸಬೇಕು, ಇದ್ದು ಜಯಿಸಬೇಕು. ಜೀವ ಇದ್ದರೆ ಮರಳಿ ಪ್ರಯತ್ನ ಅವಕಾಶವಿದೆ. ಮುಂದೆ ಬದುಕು ಎತ್ತರದ ಗೆಲುವಿಗೆ ಎದ್ದು ನಿಲ್ಲಲು ಸಾಧ್ಯವಿದೆ. ಪ್ರಾಣವೇ ಹಾರಿ ಹೋದ ಮೇಲೆ ಇನ್ನೆಲ್ಲಿಯ ಪ್ರಯತ್ನ, ಇನ್ನೆಲ್ಲಿಯ ಸಾಧನೆ, ಇನ್ನೆಲ್ಲಿಯ ಹೊಸ ಚರಿತ್ರೆಗೆ ಮಾಹಿತಿ ಒದಗಿಸಲು ಸಾಧ್ಯ? ಕೇವಲ ಫಲಿತಾಂಶವೇ ಬದುಕನ್ನು ತೀರ್ಮಾನಿಸುವುದಿಲ್ಲ. ಈ ಬಗೆಯಲ್ಲಿ ಮಕ್ಕಳು ಕೆಟ್ಟ ಹಾದಿ ಹಿಡಿಯಲು ಕಾರಣವಾದ ಅಂಶಗಳ ಕಡೆ ಗಮನ ಹರಿಸಿದರೆ ಒಂದಷ್ಟು ಮಾಹಿತಿಯು ನಮಗೆ ಗೋಚರವಾಗದೇ ಇರದು. ಈ ರೀತಿ ಆಗುವುದಕ್ಕೆ ಏನು ಕಾರಣವಿರಬಹುದು ಎಂದು ಬಗೆದು ನೋಡಿದರೆ ಅರ್ಥವಾಗುತ್ತದೆ. ಪೋಷಕರ ಅತೀವವಾದ ಅಂಕದ ವ್ಯಾಮೋಹ, ಶಾಲಾ ಕಾಲೇಜುಗಳಲ್ಲಿ ನೈತಿಕ ಶಿಕ್ಷಣದ ಅಭಾವ, ಬೋಧಕರು ತರಗತಿಯಲ್ಲಿ ಧನಾತ್ಮಕ ಅಂಶಗಳನ್ನು, ಭರವಸೆಯ ಬದುಕಿನ ಬಗ್ಗೆ ತಿಳಿಸಿದಾಗ ದೌರ್ಬಲ್ಯದ ಮನಸ್ಸಿಗೆ ಕಾವು ಕೊಟ್ಟಂತಾಗುತ್ತದೆ. ಎದುರಾಗುವ ತೊಂದರೆಗಳನ್ನು, ಸಮಸ್ಯೆಗಳನ್ನು ಹೇಗೆ ಆತ್ಮಸ್ಥೈರ್ಯದಿಂದ, ದೃಢತೆಯಿಂದ ಎದುರಿಸಬಹುದು ಎಂದು ತಿಳಿಸಿಕೊಡಬೇಕು. ತರಗತಿಯಲ್ಲಾಗಲಿ ಮನೆಯಲ್ಲಿಯೇ ಆಗಲಿ ಹೋಲಿಕೆ ಮಾಡುವುದು, ತಾರತಮ್ಯದಿಂದ ಕಾಣುವುದು ಸಹ ತರವಲ್ಲ. ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ನೀಡುತ್ತಾ ಬಂದರೆ ಅವರು ಕೂಡ ಸ್ವತಂತ್ರವಾಗಿ ಜೀವಿಸುವುದನ್ನು ಕಲಿಯುತ್ತಾರೆ. ಮುಂದೆ ತಮ್ಮ ಭವಿಷ್ಯ ಬದುಕಲ್ಲಿ ಎದುರಾಗುವ ಎಂತಹ ಇಕ್ಕಟ್ಟಿನ ಸನ್ನಿವೇಶವನ್ನು ಬಗೆಹರಿಸಿಕೊಳ್ಳುತ್ತಾರೆ. ಸುಲಭವಾಗಿ ಸಿಗುತ್ತಿರುವ ಮೊಬೈಲ್ ಸಂಪರ್ಕಗಳು, ಮಾತುಗಳು, ಅಂತರ್ಜಾಲದ ಅವಕಾಶ ಮಕ್ಕಳ ಮನೋಸ್ಥೈರ್ಯವನ್ನು ಕುಗ್ಗಿಸುತ್ತಿದೆ ಎಂದು ಅನಿಸುತ್ತಿದೆ. ಬರೀ ಓದಿನ ಗೀಳು, ಮನೆ ಪಾಠದ ಸದ್ದು ಗದ್ದಲ. ಆದರೆ ಆಟದ ಮಾತಿಗಂತೂ ಬರೆ. ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಬೇಕಾದ ಬದುಕು ಬೇರೇನೇ ಇದೆ ಎಂದು ನಮಗೇಕೆ ತಿಳಿಯುತ್ತಿಲ್ಲ? ಅವಲೋಕನ ಮಾಡಿ ನೋಡಬೇಕಿದೆ. ಒಂದತ್ತು ಸತ್ಯ, ನಡೆದಷ್ಟು ನೆಲವಿದೆ, ಕುಡಿದಷ್ಟು ಜಲವಿದೆ, ಹಾರಿದಷ್ಟು ಆಕಾಶವಿದೆ, ಬದುಕಿದಷ್ಟು ನಮ್ಮ ಬದುಕು ಸಮೃದ್ಧವಾಗಿರುತ್ತದೆ ಎಂದು ಬದುಕಿದರೆ ಅಂತಹ ಬದುಕು ಶಾಶ್ವತವಾಗಿರುತ್ತದೆ, ಅನುಗಾಲ ಚಿರವಾಗಿರುತ್ತದೆ. ಅಂದವಾಗಿ ಬದುಕುವುದಕ್ಕಿಂತ ಆನಂದವಾಗಿ ಬದುಕು, ಕತ್ತಲಲ್ಲಿ ಜೀವಿಸುವುದಕ್ಕಿಂತ ಬೆಳಕಲ್ಲಿ ಬದುಕು, ದ್ವೇಷಿಯಾಗಿ ಬಾಳುವುದಕ್ಕಿಂತ ಸಂತೋಷದಿ ಬಾಳು, ಅನಿವಾರ್ಯವಾಗಿ ಬದುಕುವುದಕ್ಕಿಂತ ಅವಶ್ಯವಾಗಿ ಬದುಕು. ನಿಜ ಅಲ್ವಾ ಫ್ರೆಂಡ್ಸ್?
ಧನ್ಯವಾದಗಳು.